ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಾವೇರಿ, ಏನೇ ಆಗಿದೆ ನಿನ್ಗೆ? ಕಾವೇರಿ, ಇಲ್ಲಿ ನೋಡು ನೋಡು, ಸಮಾಧಾನ ಮಾಡ್ಕೋ. ಏನಾಯ್ತು ಅಂತ ನನ್ನ ಹತ್ರನಾದ್ರೂ ಹೇಳ್ಕೊಳೆ, ನಿನ್ ಮನ್ಸು ಹಗುರ ಆಗುತ್ತೆ. ಪಾರ್ಟಿಯಿಂದ ಬಂದ್ಮೇಲೆ ನಿನ್ ಬಿಹೇವಿಯರ್ ಸರಿ ಇಲ್ಲ ಅಂತ ಪೂರ್ಣಿ ಹೇಳಿದ್ಲು. ಪಾರ್ಟಿಲೇನಾದ್ರೂ ಆಯ್ತಾ? ಏನ್ ಹೇಳಿ ಸರ್ಸು, ಎಲ್ಲ ಮುಗ್ದೋಯ್ತು. ಈಗ ನಾನಾಗಿಲ್ಲ, ಹಳೆ ಕಾವೇರಿ ಸತ್ತು ಹೋಗ್ಬಿಟ್ಲು. ಕಾವೇರಿ, ಏನಾಯ್ತು ಅಂತ ಮೊದ್ಲು ಬಿಡ್ಸ್ ಹೇಳು. ಆ ಅನಿಷ್ಟನ ನನ್ನ ಬಾಯಲ್ಲಿ ಹೇಗೆ ಹೇಳಿ ಸರ್ಸು? ಒಂದ್ ಹೆಣ್ಣಿನ ಜೀವನದಲ್ಲಿ ಏನ್ ನಡಿಬಾರ್ದು ಅದು ನಡೆದೋಯ್ತು. ಏನೇ ಹೀಗೆ ಹೇಳ್ತಿದ್ಯಾ? ಹೌದು ಸರ್ಸು, ಅವತ್ತು ಪ್ರೀತು ಪಾರ್ಟಿ ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದ. ಲಾಸ್ಟ್ ಮೂಮೆಂಟ್ ಅಲ್ಲಿ ಬರಲ್ಲ ಅಂದಿದ್ಯದ್ದು ಬಂದ್ಬಿಟ್ಟ. ಇಷ್ಟು ದಿನ ನನ್ ಗೆಳತಿಯಾಗಿದ್ ನನ್ ಕಾವೇರಿ ಇನ್ ಮುಂದೆ ನನ್ ಒಡತಿ ಆಗ್ತಾಳೆ. ಕೈ ಕೊಡು ಕಾವೇರಿ. ನಿನಗ್ ಪಿಸ್ತಾ ಮಿಲ್ಕ್ ಶೇಕ್ ಇಷ್ಟ ತಾನೆ? ನಡಿಬಾರ್ದು ಪ್ರಮಾದ ನಡೆದೋಯ್ತು ಕಣ. ಸರ್ಸು, ನನ್ನ ಕತೆನೆಲ್ಲ ಕೇಳಿದ್ಮೇಲೆ ನಿನಗೆ ನನ್ನ ಮೇಲೆ ಅಸಹ್ಯ ಅನಿಸ್ತಿದ್ಯಾ? ಛೇಚೆ, ಹಾಗ್ಯಾಕೆ ಅನ್ಕೊಳ್ತೀಯಾ? ನಾನು ಒಂದ್ ಹೆಣ್ಣಿನ ನೋವು ಸಂಕಟ ಇನ್ನೊಂದ್ ಹೆಣ್ಗೆ ಅರ್ಥ ಆಗೋದು. ಎಷ್ಟ್ ದೊಡ್ಡ ಅನಾಹುತ ಆಗೋಯ್ತು ನಿನ್ ಲೈಫಲ್ಲಿ. ತುಂಬಾನೇ ಸಂಕಟ ಆಗ್ತಿದೆ. ನಾನು ಲೈಫಲ್ಲಿ ಏನೆಲ್ಲ ಸಾಧಿಸ್ಬೇಕು ಅಂತ ಕನಸು ಕಂಡಿದ್ದೆ. ಈಗ ಅದೆಲ್ಲ ನುಚ್ಚು ನೂರಾಗೋಯ್ತು ಸರ್ಸು. ನಮ್ಮಪ್ಪನ ಮಗಳಾಗೋಳ್ದಿಲ್ಲ. ಆ ಕಾವೇರಿ ಸತ್ತೋದ್ಲು ಸರ್ಸು, ಸತ್ತೋದ್ಲು. ನನಗೆ ಇದೇ ಆನಂದಲ್ಲ ಅಂತ ಅನ್ಸಕ್ ಶುರು ಆಗಿದೆ. ನನಗ್ ಸತ್ತೋಗ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ ಸರ್ಸು. ಬಿಡ್ತು ಅನ್ನು ಕಾವೇರಿ, ನೀನ್ ಯಾಕೆ ಸಾಯ್ಬೇಕು? ನಿನ್ನ ಈ ಸ್ಥಿತಿಗೆ ತನ್ನಲ್ಲ ಆ ಲೋಫರ್ ಯದು, ಅವನ್ ಸಾಯ್ಬೇಕು. ಛೇ, ಮನುಷ್ಯನ ಅವನು? ಮನುಷ್ಯನೇ ಅಲ್ಲ, ರಾಕ್ಷಸ. ಎಂತ ಗತಿ ತಂದ್ಬಿಟ್ಟ. ಅವನ್ನ ಪ್ರಾಣ ಸ್ನೇಹಿತ ಅಂತ ನಂಬಿದಲ್ಲೇ ನಂಬಿಸಿ ಕುದ್ಕೆ ಕುಯ್ದ ಕಿರಾತಕ ಅವನು. ಅವನ್ ಮಾಡಿದ್ದು ತಪ್ಪು, ಬರೀ ತಪ್ಪಲ್ಲ, ದ್ರೋಹ, ಪಾಪ. ಅಂತವನ್ಗೋಸ್ಕರ ನೀನ್ ಯಾಕೆ ಸಾಯ್ಬೇಕು? ನಿಂದೇನು ತಪ್ಪಿಲ್ಲ ಅಂತ ತಲೆ ಎತ್ಕೊಂಡು ಓಡಾಡ್ಬೇಕು ನೀನು. ಮೊದ್ಲಿಗಿಂತ ಹೆಚ್ಚಾಗಿ ಇವಾಗ ಕಾನ್ಫಿಡೆನ್ಸ್ ಇಂದ ಓಡಾಡ್ಬೇಕು ನೀನು. ಆದ್ರೆ ಹೇಗ್ ಸರ್ಸು? ನಾನೀಗಾಗ್ಲೇ ಅವಮಾನದಿಂದ ಕುಗ್ಗೋಗ್ಬಿಟ್ಟಿದ್ದೀನಿ. ನೀನ್ ಯಾಕೆ ಅವಮಾನದಿಂದ ಕುಗ್ಗೋಗ್ಬೇಕು? ಹೆಣ್ಣಿನ ಈ ವೀಕ್ನೆಸ್ಸೇ ಗಂಡ್ಸು ಯೂಸ್ ಮಾಡ್ಕೊಳ್ಳೋದು. ಹೆಣ್ಣನ್ ಬಗ್ಸೋ ಏಕೈಕ ಅಸ್ತ್ರ ಅಂದ್ರೆ ಅವಳ ಶೀಲಾನ ಕಳಿಯೋದು ಅಂತ ಅನ್ಕೊಂಡಿರೋ ಚಂಡಾಳ್ರು ಇವರೆಲ್ಲ. ನೋ, ನೀನು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಕಾವೇರಿ. ಇದರಿಂದ ಆಚೆ ಬಂದು ನೀನು ಧೈರ್ಯವಾಗಿ ಎದುರಿಸ್ಬೇಕು.
ನಾನ್ ನಿನ್ ಜೊತೆ ಇರ್ತೀನಿ. ಥ್ಯಾಂಕ್ಸ್ ಸರ್ಸು. ಆದ್ರೆ ಇದೆಲ್ಲ ಮಾತಾಡಕ್ ಚಂದ ಅನ್ಸುತ್ತೆ. ಈ ಸೊಸೈಟಿನ ಎದುರಿಸೋದು ತುಂಬಾನೇ ಕಷ್ಟ. ನೋಡು, ಏನು ಆಗೇ ಇಲ್ವೇನೋ ಅನ್ನೋ ತರ ಇದ್ಬಿಡು. ನಾಳೆನೆ ನೀನು ಆಫೀಸ್ಗೆ ಹೋಗಕ್ ಶುರು ಮಾಡು. ಇದೊಂದು ಕೆಟ್ಟ ಕನ್ಸು ಅಂತ ಮರ್ತ್ಬಿಡು. ಆದಷ್ಟು ಎಂಗೇಜ್ ಆಗಿರು. ಆದ್ರೆ ಪ್ರೀತುನ ಫೇಸ್ ಮಾಡೋ ಧೈರ್ಯ ನನಗಿಲ್ಲ. ನಿಂಗಿಷ್ಟ ಇಲ್ಲ ಅಂದ್ರೆ ಪ್ರೀತುನ ಅವಾಯ್ಡ್ ಮಾಡು ಕಾವೇರಿ. ಆದ್ರೆ ಆಫೀಸ್ಗೆ ಹೋಗೋದ್ ಮಾತ್ರ ಬಿಡ್ಬೇಡ. ಸರ್ಸು, ಯಾವುದೇ ಕಾರಣಕ್ಕೂ ಈ ವಿಷಯನ ಅಮ್ಮನ ಹತ್ರ, ಪೂರ್ಣಿ ಹತ್ರ ಹೇಳ್ಬೇಡ. ಅಮ್ಮನ್ಗೆ ಇದನ್ನೆಲ್ಲ ಸಹಿಸೋ ಅಂತ ಶಕ್ತಿ ಇಲ್ಲ. ಸರಿ ಕಾವೇರಿ, ನಾನೇನು ಹೇಳೋದಿಲ್ಲ. ಆದ್ರೆ ಮೊದ್ಲು ನೀನು ಮಾಮೂಲಿಯಾಗಿರೋಕೆ ಪ್ರಯತ್ನ ಮಾಡು. ಇಲ್ಲ ಅಂದ್ರೆ ಎಲ್ರಿಗೂ ಡೌಟ್ ಬರುತ್ತೆ. ಅದ್ರಲ್ಲೂ ನಿಮ್ ಭಾವನ್ ಬಗ್ಗೆ ಗೊತ್ತು ತಾನೆ. ಅವ್ರೊಬ್ರಿಗೆ ಗೊತ್ತಾದ್ರೆ ಇಡೀ ಊರ್ಗೆ ಗೊತ್ತಾದಂಗೆ. ನಿನ್ ಮಾನ ಮರ್ಯಾದೆ ಎಲ್ಲ ಕಳೆದ್ ಬಿಡ್ತಾನವನು. ಅದಕ್ಕೆ ಇದನ್ನ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಬೇಕು ನೀನು. ಕಾವೇರಿ, ಗೊತ್ತಾಯ್ತಾ ನಾನು ಹೇಳ್ತಿರೋದು? ಸರಿ, ಹೋಗೋಣ ಬಾ. ಆದ್ರೆ ನೀನು ನಾರ್ಮಲ್ ಆಗಿರು, ಆಯ್ತಾ? ಸರಿ ಸರ್ಸು. ಸರ್ಸು, ಏನಂದ್ಲು? ಏನಾದ್ರೂ ಹೇಳಿದ್ಲಾ? ಗಾಬರಿ ಆಗೋ ಅಂತ ವಿಷಯ ಏನೂ ಇಲ್ಲ ಆಂಟಿ. ನೀವೇನು ಚಿಂತೆ ಮಾಡ್ಬೇಡಿ. ಹಾಗಂದ್ರೆ ಏನ್ ಸರ್ಸು? ಇವಳು ನೋಡಿದ್ರೆ ಆಕಾಶನೇ ತಲೆ ಮೇಲೆ ಬಿದ್ದೋಳ್ ತರ ಆಡ್ತಿದ್ದಾಳೆ. 3 ದಿನದಿಂದ ರೂಮಿಂದ ಆಚೆನೆ ಬಂದಿಲ್ಲ. ನೀನ್ ನೋಡಿದ್ರೆ ಹೀಗೆ ಹೇಳ್ತಿದ್ಯಾ?